ದೇವರು ವರವನ್ನು ಕೊಟ್ಟರೆ ವಾಸು ಏನು ಕೇಳ್ತಾರೆ? ಓಕೆ, ಭೂಮಿ ತಾಯಿಗೆ ಹೆತ್ತು ತಾಯಿಗೆ ಇಬ್ಬರಿಗೂ ಋಣ. ಆ ಋಣ ತೀರಿಸಿದ್ರೆ ನಮ್ಮ ಜನ್ಮ ಸಾರ್ಥಕ. ತೆಲುಗು ಇಂಡಸ್ಟ್ರಿಗೆ ಯಾಕೆ ಟ್ರೈ ಮಾಡಲಿಲ್ಲ ಅಂತ? ನಾವು ಹಿಂಗೆ ಕೂತಿದ್ದವರು ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೋಬೇಕು, ಒಂದು ವಾರ ಕಾಯಬೇಕು ಒಂದು ಪಾತ್ರಕ್ಕೆ ಅಂದಾಗ ಬೇಜಾರಾಗುತ್ತೆ. ಈಗ ವಾಸು ಅವರಿಗೆ ಏಜ್ ಆಗಿರ್ಬೋದು ವಾಟ್ ಎವರ್, ಆದರೆ ಮನಸ್ಸೊಳಗೆ ಒಂದು ಕಲೆಗೆ ಏಜ್ ಅನ್ನೋದು ಇರಲ್ಲ. ನಾವು 1-2 ಕೋಟಿ ಹಾಕಿ ದುಡ್ಡು ಹೋದ್ರೂ ನಮ್ಗೆ ತೊಂದರೆ ಇಲ್ಲ, ನಾವು ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂದರೆ ಮಾಡ್ತೀವಿ. ಒಂದು ಸಿನಿಮಾನ ಮಾಡಿರಲ್ಲ ಅವಾಗಲೇ ಅವ್ರ ಆಟಿಟ್ಯೂಡ್ ತೋರ್ಸಕ್ಕೆ ಬಿಡ್ತಾರೆ. ಇಟ್ಟಾಗ್ಬಿಟ್ಟು ಎಲ್ಲರೂ ಗುರುತಿಡ್ದು ಅವನಿಗೊಂದು ಏನಾಗುತ್ತೆ, ಕೊಂಬ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಅಂಬರೀಶ್ ಅವರ ಬಗ್ಗೆ ಹೇಳೋದಾದ್ರೆ ಸ್ಟೆಪ್ಸ್ ಎಲ್ಲ ಹತ್ಬೇಕಾಗಿತ್ತು, ಮೇಲೆ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಎತ್ಕೊಂಡು ಹೋದಾಗ ನನಗೆ ಅಳು ಬಂದ್ಬಿಟ್ಟಿತ್ತು. ಫ್ರೆಂಡ್ಸ್ ಸಿನಿಮಾ ಗೆದ್ದಾಗ ಶಿವಣ್ಣ ಮತ್ತು ಅಪ್ಪು ಸರ್ ಎಲ್ಲ ಪ್ರೀತಿಯಿಂದ ಕರೆದ್ಬಿಟ್ಟು ನಿಮಗೆ ಒಂದು ಆನರ್ ಮಾಡ್ತಾರೆ. ಬಸ್ಸವ್ರು ಬನ್ನಿ, ಯಾಕೆ ಬಸ್ ಅಂದೆ, ಒಂದು ಫೋಟೋ ಬೇಕು ನಿಮ್ಮ ಜೊತೆ ನನಗೆ ಅಂತ. ಸುಮ್ಮನೆ ಬಸ್, ನಿಮ್ಮ ಜೊತೆ ನನಗೆ ಫೋಟೋ ಸುಮ್ಮನೆ ನನಗೆ ಬೇಕ್ರಿ, ನಾನು ನಿಮ್ಮ ಅಭಿಮಾನಿಯಲ್ಲಿ ಬೇಡ. ಆಗಿನ ಮಾರುಕಟ್ಟೆಗೂ ಈಗಿನ ಮಾರುಕಟ್ಟೆಗೂ ಏನು ವ್ಯತ್ಯಾಸ ಇದೆ, ಹೇಗೆ? ಎಲ್ಲರಿಗೂ ಹಸಿವಿರಬೇಕು. ಹಸಿವಿರೋರ್ನ ಹಾಕೊಂಡ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನನ್ನ ಫ್ರೆಂಡ್ಸ್ ಪಿಕ್ಚರಲ್ಲಿ ಹಸಿವಿತ್ತು ಎಲ್ಲರಿಗೂ. ಈಗ ಹೊಸಬ್ರು ಸಿನಿಮಾ ಮಾಡ್ಬೇಕಂದ್ರೆ ನಿಮ್ಮ ಸಜೆಷನ್ ಏನಿರುತ್ತೆ, ಹೆಂಗೆ ಮಾಡಬೇಕು? ಆ ಒಬ್ಬ ಯೂತ್ನ ಕರ್ಕೊಂಬಂದು ಅವ್ನಿಗೆ ಒಳ್ಳೆ ಕತೆ ಒಂದು ಹೇಳಿಸಿ, ಆ ಈ ಟ್ರೆಂಡಿ ಕತೆನ ಅವ್ನ ಕೈಲಿ ಮಾಡಿಸ್ಬೇಕು. ಅವನ ಥಿಂಕಿಂಗೇ ಬೇರೆ. ವಾಸು ಸರ್ ಅಂದ ತಕ್ಷಣ ನಮಗೆ ನೆನಪಾಗ್ತಿದ್ದೆ ಫ್ರೆಂಡ್ಸ್ ಸಿನಿಮಾ ಅಂದ ತಕ್ಷಣ ಹಾಡುಗಳು. ಅಂದರೆ ನಾವಿನ್ನೂ ಅವಾಗಿನ ಕಾಲೇಜ್ ಡೇಸು, ಕಾಲೇಜಲ್ಲಿ ನಾವು ಆ್ಯಕ್ಚುಲಿ ನಿಮ್ಮ ಹಾಡುಗಳನ್ನ ಕೇಳ್ತಾ ಇದ್ವಿ ಆ ಸಿನಿಮಾದು. ಈಗ ನಿಮ್ಮ ಜೊತೆಗಿನ ಆಗಿನ ಒಡನಾಟ ಇಟ್ಕೊಂಡಿರ್ತಕ್ಕಂಥ ನಟರು, ಟೆಕ್ನಿಷಿಯನ್ಸು ಈಗ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರಾ ಅಥವಾ ಇಲ್ವಾ? ಯಾವ ಕಾರಣಕ್ಕೆ ಅವ್ರು ದೂರ ಆಗಿದ್ದಾರೆ ಗೊತ್ತಿಲ್ಲ ಸರ್ ನಿಮಗೆ. ಚೆನ್ನಾಗಿ ಇದ್ದಾಗ ಮಾತ್ರ ಅದೇನೋ ಬೀಸೋಕಲ್ಲಿದ್ರೆ ಇಲ್ಲ ಊರೆಲ್ಲ ನೆಂಟ್ರೆ. ಯಾವಾಗ ರಾಗಿ ಕಲ್ಲು ಬೀಸ್ತಾ ಇದ್ರೆ ರಾಜ್ಯ ಎಲ್ಲ ನೆಂಟ್ರು ಬರ್ತಾರೆ. ಯಾವಾಗ ನಿಂತೋಯ್ತು, ಸೌಂಡ್ ಇಲ್ಲ ಅಂದ ತಕ್ಷಣ ಯಾರು ಬರಲ್ಲ, ನಿಂತೋಯ್ತು ಅಷ್ಟೇ. ಅದು ಮಾಮೂಲಿ, ಅದು ಎಲ್ಲ ಗೊತ್ತಿರೋದೇ ಎಲ್ಲರಿಗೆ. ನಿಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಅವಾಗ ಒಂದಿಷ್ಟು ಸಾಲು ಸಿನಿಮಾ ಮಾಡಿದ್ರೆ 1-2-3 ಸಿನಿಮಾ ಒಂದು ಲೆವೆಲಿಗೆ ಆಯಿತು. ಅದಾದಮೇಲೆ ನಿಮಗೆ ಅಮ್ಮವ್ರ ಜೊತೆಗೆ ನಿಮ್ಗೆ ಅಪಾರವಾದ ನಂಟಿತ್ತು ತೆಲುಗು ಇಂಡಸ್ಟ್ರಿಗೆ ಯಾಕೆ ಟ್ರೈ ಮಾಡಲಿಲ್ಲ ಅಂತ ವಾಸು ಅವರು? ಯಾಕೆ ಅದು ಮುಂದುವರೆಯೋಕ್ಕೆ ಮನಸ್ಸಿಲ್ಲ? ನನಗೆ ನೆಂಟು, ನನ್ನ ಸಿನಿಮಾದಲ್ಲಿ ತೆಲುಗಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೋಗಿದ್ದೆ, ಸ್ವಲ್ಪ ದಿವಸ ಅಲ್ಲಿದ್ದೆ. ಸೊ ಅಲ್ಲಿ ಏನಂದರೆ ಒಂದು ಇಲ್ಲಿ ಹೀರೋ ಆಗ್ಬಿಟ್ನಲ್ಲ, ಇಲ್ಲಿ ಹೀರೋ ಆದಮೇಲೆ ಇಲ್ಲೇ ಕಂಟಿನ್ಯೂ ಮಾಡೋಣ, ಇನ್ನು ಇಲ್ಲಿ ಹೆಸರು ಬಂದಿದೆ, ಇಲ್ಲಿ ಇದಾಗಿದೆ, ನಮ್ಮ ಕನ್ನಡದನ್ನೆಲ್ಲ ಇಲ್ಲೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದೆ. ಇಲ್ಲ ಕ್ಯಾರೆಕ್ಟರ್ ಬೇಕಾಗಿದ್ದು ಇಷ್ಟೊತ್ತಿಗೆ ಎಲ್ಲೋ ನಾನು ಹೋಗಿ ಚಿರಂಜೀವಿ ಅವರೇ ಕರೆದಿದ್ರು ಅವಾಗ. ಶಂಕರ್ ದಾದ MBBS ಅಲ್ಲಿ ಒಂದು ಕ್ಯಾರೆಕ್ಟರ್ನ ಮಾಡಬೇಕಾಗಿತ್ತು. ಹೋಗಿ ಒಂದು 4-5 ದಿವಸ ಇದ್ದು ಅಲ್ಲೇನಂದರೆ ನಾವು ಇಲ್ಲಿ ನಾವು ಪ್ರೊಡ್ಯೂಸರು, ನಾವು ಹಿಂಗೆ ಕೂತಿದ್ದವರು ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೋಬೇಕು, ಒಂದು ವಾರ ಕಾಯಬೇಕು ಒಂದು ಪಾತ್ರಕ್ಕೆ ಅಂದಾಗ ಬೇಜಾರಾಗ್ಬಿಡ್ತಾರೆ. ಕರೆಕ್ಟ್, ಬೇಕಾಗಿವೆಲ್ಲ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟು ವಾಪಸ್ ಒಂದು ವಾರ ಕಾದು ಚಿರಂಜೀವಿ ಅವ್ರ ಜೊತೆ ಸುಮ್ಮನೆ ಡೈಲಿ ಹೋಗೋದು, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು, ಇವತ್ತು ಬರುತ್ತೆ ಕ್ಯಾರೆಕ್ಟರ್, ನಾಳೆ ಬರುತ್ತೆ, ಈ ಥರ ನನಗೊಂದು ಮುಜುಗರ ಆಯಿತು. ಹೌದು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಓಕೆ, ನಿಮಗೆ ಅದು ಸಿನಿಮಾ ರಂಗದಲ್ಲಿ ಇಷ್ಟು ವರ್ಷಗಳ ಕಾಲ ಜರ್ನಿ ಮಾಡಿದ್ರೆ, ಒಂದು 3 ದಶಕದ ನಂಟು ನಿಮಗೆ. ಸೊ ಈ ಕಲೆ ಅಂತ ತಕ್ಷಣ ಎಲ್ಲೋ ಒಂದು ಕಡೆಗೆ ಒಳಗಿರುತ್ತೆ. ಈಗ ವಾಸು ಅವರಿಗೆ ಏಜ್ ಆಗಿರ್ಬೋದು ವಾಟ್ ಎವರ್, ಆದರೆ ಮನಸ್ಸೊಳಗೆ ಒಂದು ಕಲೆಗೆ ಏಜ್ ಅನ್ನೋದು ಇರಲ್ಲ. ಆ ಮನಸ್ಸಿಗೆ ಅದು ಏನಾದರೂ ಈಗಲೂ ಅದು ಒಳಗಡೆ ಕೊರಿತಾ ಇದೆಯಾ, ಕಲೆ ಅನ್ನೋದು ಮಾಡಬೇಕು ಅನ್ನೋದು? ಇಲ್ಲ, ಮಾಡಬೇಕು. ನನಗೆ ನನಗೇನು ಗೊತ್ತಾ, ಇಲ್ಲಿಗೆ ಬಂದ ಮೇಲೆ ಬೇರೆ ಇನ್ನೇನು ಮಾಡಬೇಕಂದ್ರೆ ಇವಾಗ ಒಂದು ಗೊತ್ತಾಯ್ತು. 100% ರೈತರಿಗೆ ಏನಾದರೂ ಉಪಯೋಗ ಅಂತ ಒಂದು ಸಿನಿಮಾಗಳು ಮಾಡಬೇಕು. ಏನಾದರೂ ಎಂಟರ್ಟೈನ್ಮೆಂಟ್ ವಿತ್ ಮೆಸೇಜ್. ಓಕೆ, ಮೆಸೇಜ್ ಓರಿಯೆಂಟೆಡೇ ಬೇಕು ಅಂತ. ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ನಿಮ್ಮ ಈ ಮನೆಯಿಂದ ಬೆಟ್ಟದ ಪಕ್ಕ ಒಂದು ರೈಲ್ವೆ ಟ್ರ್ಯಾಕು ಆಯಿತಾ, ಈ ಮಾಕ್ಲಿ ದುರ್ಗದ ಪಕ್ಕದ ಒಂದು ಟ್ರ್ಯಾಕ್ ಅನ್ನೋ ಒಂದು ಇತಿಹಾಸ ಇದೆ. 1982ನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅಂತೇಳಿ, ಆ ಇನ್ಸಿಡೆಂಟ್ ಬಗ್ಗೆ ಹೇಳಿ ಒಂದು ಸಿನಿಮಾ ಮಾಡೋ ಥರದ ಏನೋ ಪ್ಲಾನ್ ಮಾಡ್ತಿದ್ದೀರಾ ಹೇಗೆ ಅಂತ? ಇಲ್ಲ, ಅದು ರೆಡಿ ಮಾಡಿದ್ದೀನಿ. ನೋಡಿ ಇದು ಕಾಯಿ ಏನು ಗೊತ್ತಾ, ಇದು ಚಳ್ಳಿ ಏನು ಕಾಯಿ ಹೇಳು? ಮನೆಯವರೇ ಕಾಯಿ ಅಲ್ಲ, ಚಳ್ಳೆ ಮನೆಯವರೇ ಅಲ್ಲ, ಹಿತ್ಲವರೇ ಅಲ್ಲ. ಇದು ಗೋಡಿ ಚಿಕ್ಕಡು ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ. ಏನು ಸರ್ ಇದು ಹೆಸರು? ಚಿಕ್ಕಡಿಕಾಯಿ. ಇಲ್ಲ, ಹಂಗೆ ಇದು ತುಂಬ ಫೈಬರ್ ಇದು. ಇದನ್ನ ಹಿಂಗೆ ಪಲ್ಯ ತುಂಬಾ ಚೆನ್ನಾಗಿರ್ತದೆ ಇದು.
ನೆನ್ನೆ ಯಾರೋ ನಮ್ಮ ನೆಂಟರು ಬಂದಿದ್ರು, ಇಲ್ಲಿ ಹಿಂಗೆ ಬಿತ್ತಿತ್ತು, ಇಲ್ಲಿವರೆಗೂ ಹಂಗೇ ಇತ್ತು. ಮನುಷ್ಯರು ಕೈ ಬಿದ್ದರೆ ಇರ್ದ ನೋಡಿ, ಹಂಗೆ ಎಳ್ದ್ಬಿಟ್ಟು ಇಟ್ಕೊಂಡು. ಹಾಂ ನೋಡಿ, ಇದು ಕಿತ್ತರೆ ಒಂದು 10 kg ಸಿಗುತ್ತೆ. ತುಂಬ ಫೈಬರ್ ಇದು, ನಾರಿನಾಂಶ ಜಾಸ್ತಿ ಇರುತ್ತಲ್ಲ, ತುಂಬ ಒಳ್ಳೆ ಶುಗರ್ಗೆ. ಹಾಂ ಅದೇ ಅಲ್ಲಿವರೆಗೂ ಬಿಟ್ಟಿದ್ದೀನಿ ನೋಡಿ. ಹಾಗೆ ಹಿಂದೆಗಡೆ ಒಂದು 4 ಬಾಳೆ ಗಿಳೆ ಹಾಕೊಂಡಿರ್ತೀವಿ. ಈ ಮನೆಗೆ ಹೌದು, ಹಿತ್ತಲಲ್ಲಿ ಎಲ್ಲ ಕೀರೆ ಸೊಪ್ಪು, ನೀವು ಟೊಮೊಟೊ, ಮನೆಗೆ ಏನ್ ಬೇಕು ತರಕಾರಿ ಯಾವಾಗ ತತ್ತಿದ್ದು, ಹಬ್ಬಕ್ಕೆ ಮಾತ್ರ ಹೋಗಿ ತರಕಾರಿ ತತ್ತಿದ್ದು. ಅಷ್ಟೇ ಚೆನ್ನಾಗಿತ್ತು. ಈಗ ಡೈಲಿ ತರಕಾರಿ ನಾನು ಇಲ್ಲಿ ಫುಲ್ ನೋಡಿ, ಎಲ್ಲ ತರಕಾರಿ ಅಗದ್ಬಿಟ್ಟಿದ್ದೀನಿ ಈಗ ನೋಡಿ. ಇದು ಫುಲ್ ತರಕಾರಿಗೆ ಹಾಕೊಳ್ಳೋದು ಇಲ್ಲಿಂದ ವೆರೈಟಿ ನೋಡಿ. ಅಲ್ಲಿ ಇದು ಹಾಕಿದ್ದೀನಿ, ಏನೋ ಗೋಂಗೂರ ಸೊಪ್ಪು ಹಾಕಿದ್ದೀನಿ ಆ ಕಡೆಗೆ, ಆ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ಗೋಂಗೂರ ಸೊಪ್ಪು. ಇದೆಲ್ಲ ಅಗದ್ಬಿಟ್ಟಿದ್ವಿ ಈಗ ಸ್ಟಾರ್ಟ್ ಸಮ್ಮರು. 1-3 ಮೆಂತ್ಯ ಸೊಪ್ಪು, ದಂಟು, ಮೂಲಂಗಿ ಎಲ್ಲ ಹಾಕ್ತೀನಿ, ಪಾಲಾಕು. ಮಡಿ ಮಾಡ್ಕೊಂಡಿರೋದು, ಅವೇ ಮಾಡ್ತಿದ್ದು. ಅದೇ ಮಾಡಿ ನೋಡಿ. ಇದು ನೋಡಿ, ಮನೆ ಹತ್ರನೇ ಒಂದ್ಸಲಿ ಎಲ್ಲ ಕಿತ್ಕೊಂಡಿದೀವಿ, 2ನೇ ಸಲ ಮತ್ತೆ ಬರ್ತಾ ಇದೆ. ಸೆಕೆಂಡ್ ಟೈಮ್ ತೊಗರಿ, ಮತ್ತೆ ಹೂವು ಬಿಟ್ಟಿದೆ ನೋಡಿ. ಇದು ಫಸ್ಟ್ ಟೈಮ್ ಒಂದು 4-5 kg ಸಿಕ್ಕಿತ್ತು ಹಸಿದು. ಈಗ 2ನೇ ಸಲ ಮತ್ತೆ ಬಂದಿದೆ. ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ. ನಿಮ್ ತರ ಜೀವನ ಆಯ್ತಲ್ಲ, ನೆಮ್ಮದಿ ಕಂಡ್ಕೊಂಡು ಜೀವನ ಮಾಡೋದು. ಹ್ಞೂ ಸರ್, ರೇರ್ ಹಂಗೆ ಕಂಡ್ಕೊಂಡಿದ್ರಿ ನೆಮ್ಮದಿನ ಈಗ. ಎಸ್ ಸರ್, ಅದೇ ಆ ಟ್ರ್ಯಾಕ್ ಇಂದು ಒಂದು ಹಿಸ್ಟ್ರಿ ಹೇಳ್ತಾ ಇದ್ರಿ, ತುಂಬಾ ಇತಿಹಾಸ ಇದೆ ಅಂತೇಳಿ. ಅಂದ್ರೆ ಈಗ ಮತ್ತೆ ಕಂಬ್ಯಾಕ್ ಮಾಡೋ ಐಡಿಯಾ ಇದೆಯಾ? ಇದೆ ಕಂಬ್ಯಾಕ್ ಅಂದ್ರೆ ಯಾರನ್ನ ಒಂದು ಒಳ್ಳೆ ಈಗ ಬಂದು ಸಿನಿಮಾ ಮಾಡ್ತೀನಿ, ನಾವು 1-2 ಕೋಟಿ ಹಾಕಿ ದುಡ್ಡು ಹೋದ್ರು ನಮ್ಗೆ ತೊಂದರೆ ಇಲ್ಲ, ನಾವು ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂದ್ರೆ ಮಾಡ್ತೀನಿ. ಇಲ್ಲ ನನ್ನ ಹತ್ರ ಇರೋದೇ 2 ಕೋಟಿ, ಇದು 2 ಕೋಟಿ ಹಾಕಿದ್ರೆ 4 ಕೋಟಿ ಬರಬೇಕು ಅಂದ್ರೆ ನಮಸ್ಕಾರಪ್ಪ, ನಂಬ್ಕೋಬೇಡ. ಇದು ಲಾಟ್ರಿ ಸಿನಿಮಾ, ಬಂದರೆ ಬಂತು, ಹೋದ್ರೆ ಹೋಯ್ತು. ನಾನು ನಂಬ್ಕೊಂಬಂದು ನನ್ನಿಂದ ಇನ್ನೊಂದು ಮನೆ ಹಾಳಾಗೋದು ನನಗಿಷ್ಟ ಇಲ್ಲ. ಕರೆಕ್ಟ್ ಆಯ್ತಾ? ಈಗ ಮಾಡಿದ್ದಾಯ್ತು, ಎಲ್ಲ ತಪ್ಪುಗಳಾಯ್ತು. ಈಗ 2-3 ದಶಕದ ಹಿಂದೆ ನೀವು ಸಿನಿಮಾಗಳನ್ನ ಮಾಡ್ಕೊಂಡು ಸಕ್ಸಸ್ ಕಂಡಂಥವ್ರು, ಸಕ್ಸಸ್ ಅನ್ನ ತುಂಬಾ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಲಿಲ್ಲ ನೀವು. ಸೊ ಈಗ ಬರ್ತಾ ಇರ್ತಕ್ಕಂಥ ಒಂದು ಸಿನಿಮಾನು ಕೂಡ ಬಂದಿರಲ್ಲ, ಹೀರೋಗಳು ಒಂದು ಸಿನಿಮಾನ ಮಾಡಿರಲ್ಲ, ಅವಾಗಲೇ ಅವ್ರ ಆಟಿಟ್ಯೂಡ್ ತೋರ್ಸಕ್ ಹತ್ಬಿಡ್ತಾರೆ. ಇಲ್ಲ, ಅದೇನಾಗೈತೆ ಅಂದರೆ ಜನರಲ್ಲಿ ಒಂದು ಸಿನಿಮಾ ನೋಡಿ ಹಿಟ್ಟಾಗ್ಬಿಟ್ಟು ಎಲ್ಲರೂ ಗುರುತಿಡ್ದು ಅವನಿಗೊಂದು ಏನಾಗೈತೆ, ಬಂದ್ಬಿಡುತ್ತೆ ಆಟೋಮೆಟಿಕ್. ನಮ್ಗೊಂದು ಅಹಂಕಾರ, ಜನ ಸೇರ್ಬಿಟ್ಟು ಆಟೋಗ್ರಾಫು ಅದು ಇದು ಕೇಳಿದಾಗ ಹಂಗೇ ಗಾಳಿಯಲ್ಲಿ ಮೇಲ್ಕೋಗ್ಬಿಡ್ತಾರೆ. ಅದು ಮನುಷ್ಯನ ಸಹಜ ಸರ್, ಹೌದಲ್ವಾ? ನಿಜ. ಈಗ ನೀವೇ ಈಗ ಪ್ರೆಸ್ಸಲ್ಲಿ ಟಾಪ್ ರೇಂಜಿಗೆ ಬಂದ್ಬಿಟ್ರೆ ಹೆಸರು ಮಾಡಿಬಿಟ್ಟು ಎಲ್ಲೋದ್ರೂ ನಿಮ್ಗೆ ಜನ, ಎಲ್ಲೋದ್ರೂ ಸಾರ್ ಫೋಟೋ ತೆಗೀರಿ, ಸ್ಟಿಲ್ ತೆಗೀರಿ ಅಂದರೆ ನೀವು ಬನ್ರಿ ಒಂದು ಸ್ವಲ್ಪ ಒಂದು ಗೊತ್ತಿಲ್ಲದ್ರೆ ಒಂದು ಅಹಂಕಾರ ಬರುತ್ತೆ ಒಳಗಡೆನೆ. ಅದು ಈಗ ಇಂಡಸ್ಟ್ರಿನೆಲ್ಲ ಒಂದಿಷ್ಟು ಜನರಿಗೆ ಇದೆ ಅಂತ ಹೇಳ್ತೀರಾ? ಜಾಸ್ತಿ ಬಂದಿದೆ ಅದು. ಒಂದಿಷ್ಟಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ನೀವು ಕಂಡಂಗೆ ಶ್ರೀಮಂಜುನಾಥ ಟೈಮಲ್ಲಿ ಅಂಬರೀಷ್ ಅವರ ಗುಣನೇ ಬೇರೆ. ಸೊ ಬಹಳ ಜನ ಡೆವಿಲ್ ಥರ ಅವರು ನೇರವಾಗಿ ಮಾತಾಡೋರು, ಯಾಕಂದ್ರೆ ತುಂಬಾ ಹತ್ತಿರದಿಂದ ನೋಡೋದಂಥವ್ರು. ಅಂಬರೀಷ್ ಅವರ ಬಗ್ಗೆ ಹೇಳೋದಾದ್ರೆ ಆಗಿನ ಟೈಮಲ್ಲಿ ತುಂಬಾ ಒಂದು ನೆನ್ಸ್ಕೊಳ್ಳೋ ಒಂದು ಇನ್ಸಿಡೆಂಟ್ ಅದು. ಇಲ್ಲ, ತುಂಬಾ ಅವ್ರ ಬಗ್ಗೆ ಮಾತಾಡೋದೇ ಬೇಡ, ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಎಪಿಸೋಡ್ ಬೇಕು. ಒಂದು ತುಂಬಾ ಇದು ಆ ಟೈಮಲ್ಲಿ ಮಾಡುವಾಗ ಅದು ಕರಿತಾ ಇದ್ದಿದ್ದು ಸ್ಟೈಲ್ ಅಲ್ಲ, ಒಂದು ದೈವ ಮಾನವ ಥರ ಅವರು. ಒಳಗಡೆ ಏನೂ ಇರಲ್ಲ, ಏನೂ ಇರಲ್ಲ ಅವರು. ಓಕೆ, ಅಷ್ಟು ಒಳಗಡೆ ಕಲ್ಮಶ ಇಲ್ದಿರೋ ಮನುಷ್ಯ. ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಲಾಸ್ಟಲ್ಲಿ ನನಗೊಂದು 5-6 ಟಿ ಶರ್ಟ್ ಕೊಟ್ಟರು ಅವರು. ಆಮೇಲೆ ಯಾವಾಗಲೂ ಹಿಂಗೆ ನನ್ನ ಫೋಟೋಗಳು ಹಿಂಗೆ, ನಾನು ಎಷ್ಟು ಫೋಟೋ ಇದಾವೆ ಹಿಂಗೆ ನನ್ನ ಹತ್ರ, ಹಿಂಗೆ ನಾನು ಹಿಂಗೆ ಇರಲೇಬೇಕು ಅವ್ರಿಗೆ. ಹೆಗಲ ಮೇಲೆ ಒಂದು ಕೈ, ಯಾಕಂದ್ರೆ ಸ್ವಲ್ಪ ಇದು ಅದರಿಂದ ಹಿಂಗೆ ರೂಮಿಂದ ರಾತ್ರಿ ರಾತ್ರಿ 11:30-12 ಗಂಟೆ ಮಲಗೋರು. 12 ಗಂಟೆ ಮಲಗಿಸಿ ನಾನು ರೂಮ್ಗೆ ಹೋಗ್ತಿದ್ದೆ. ಬೆಳಗ್ಗೆ ಮತ್ತೆ 7:30-8 ಗಂಟೆಗೆ ಹೋಗಿ ಎಬ್ಬರಿಸಿ ಸ್ವಲ್ಪ ಎಲ್ಲ ಮಸಾಜ್ ಮಾಡಿ, ಕಾಲೆಲ್ಲ ಒತ್ತಿ ಸ್ವಲ್ಪ ನಿಧಾನಕ್ಕೆ ಎಬ್ಬರಿಸಿ ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಶೂಟಿಂಗ್ ಕರ್ಕೊಂಡು ಹೋಗೋವರೆಗೂ ಅವ್ರ ಜೊತೆನೇ ಎಲ್ಲೂ ಅರ್ಧ ಗಂಟೆ ಎಲ್ಲೂ ಹೋಗ್ತಿರ್ಲಿಲ್ಲ, ಅವ್ರ ಹಿಂದೆನೇ ಇರ್ತಿದ್ದೆ. ಸೊ ಲಾಸ್ಟಲ್ಲಿ ಬೇಜಾರಾಯ್ತು ಅಂದರೆ ಅವ್ರನ್ನ ಆ ಸ್ಟೆಪ್ಸ್ ಎಲ್ಲ ಹತ್ಬೇಕಾಗಿತ್ತು ಮೇಲೆ, ಹತ್ತಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಎತ್ಕೊಂಡು ಹೋದಾಗ ನನಗೆ ಅಳು ಬಂದ್ಬಿಟ್ಟಿತ್ತು. ಒಂದು 2-3 ಸಲ ಹಂಗೇ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಅಂದರೆ ಅವರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ನಂಬರ್ 1. ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಈಗಲೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅವರಿಗೆ, ಈಗಲೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕು.
ಅಂಥ ಮನುಷ್ಯ ಯಾರು ಸಿಗಲ್ಲ ಬಿಡ್ರಿ. ಡಬ್ಬಿಂಗೇ ಬರಲ್ಲ ಯಾರು. ಹೌದು, ದುಡ್ಡು ಕೊಡಿದ್ರೆ ಡಬ್ಬಿಂಗೇ ಮಾಡಲ್ಲ. ಸೆಟ್ಟಿಗೆ ಬರಲ್ಲ ಸರಿಯಾಗಿ, ದುಡ್ಡು ಕೊಟ್ಟಿಲ್ಲ. ಅದು ಅವ್ರನ್ನ ಒಂಥರ ದೈವ ಮಾನವ ಅಷ್ಟೇ ಅವರು. ಆಮೇಲೆ ನೀವು ಫ್ರೆಂಡ್ಸ್ ಸಿನಿಮಾ ಗೆದ್ದಾಗ ಶಿವಣ್ಣ ಮತ್ತು ಅಪ್ಪು ಸರ್ ಎಲ್ಲ ಪ್ರೀತಿಯಿಂದ ಕರೆದ್ಬಿಟ್ಟು ನಿಮಗೆ ಒಂದು ಆನರ್ ಮಾಡ್ತಾರೆ. ಇಲ್ಲ, ಅಪ್ಪು ಮನೆಗೆ ಕರೆದಿದ್ರು ಪಾಪ. ಅವರು ಮನೆಯಲ್ಲಿ ಏನು ಹೇಳಿದ್ರು ಅಂದರೆ, ನೋಡಿ ಹೊಸೂರೇ ಅಂದರೆ ಅವ್ರ ಕಾರಲ್ಲಿ ನನ್ನ ಕ್ಯಾಸೆಟ್ ಇಲ್ಲ ರೀ, ನಿಮ್ಮ ಕ್ಯಾಸೆಟ್ಟು 2 ಸಲ ಟೇಪ್ ಕಿತ್ತೋದ್ರೆ ಮತ್ತೆ ತಗೊಂಡಿದ್ದೀನಿ ಅಂತೇಳ್ಬಿಟ್ಟು ಮನೆಗೆ ಕರೆದು ಹೇಳಿದಾಗ ತುಂಬ ಖುಷಿ ಆಯಿತು. ಮನೆಗೆ ಕರೆದು ಇಬ್ಬರು ಮೇಡಮ್ ಅವ್ರನ್ನ ಮಿಸಸ್ ನಿಮ್ಮ ಅಭಿಮಾನಿ ರೀ ಅಂತ ಹೇಳ್ಬಿಟ್ಟು, ನಾನು ನಿಮ್ಮ ಅಭಿಮಾನಿ ಅಂತ ಹೇಳೋರು 2-3 ಸಲ ತುಂಬ ಸಲ. ಆಮೇಲೆ ಯಶು ನಾವೆಲ್ಲ ಒಂದ್ಸಲ ಸಿಕ್ಕಿದ್ವಿ. ಆಗ ವಾಸು ಬನ್ರಿ, ಅವ್ರ ಫ್ರೆಂಡು ನನ್ನ ಹತ್ರ ಫೋಟೋ ಬೇಕು ಅಂತ ಅಪ್ಪು ಕೇಳಿದ್ನಂತೆ, ವಾಸು ಅವ್ರ ಜೊತೆ ಫೋಟೋ ಬೇಕು ಅಂತ. ಪುನೀತ್ ಫ್ರೆಂಡ್. ಸೊ ಆ ಹುಡುಗ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ, ಕನೆಕ್ಷನ್ ಲಾಕ್ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಕನೆಕ್ಷನ್ ಲಾಕ್ದಲ್ಲಿ ಆ್ಯಕ್ಟ್ ಮಾಡಿದ್ದ ಹುಡುಗ. ಸೊ ಅವ್ರ ಅಪ್ಪು ಫ್ರೆಂಡು. ಸೊ ಸರಿ ವಾಸು ಅವ್ರ ಕರಿ ಒಂದು ಫೋಟೋ ತಗೋಬೇಕಂತ ಹೇಳ್ಬಿಟ್ಟು ಕರೆದ್ಬಿಟ್ಟು, ಏಯ್ ಬಸ್ ಅವ್ರು ಬನ್ನಿ. ಯಾಕೆ ಬಸ್ ಅಂದೆ, ಒಂದು ಫೋಟೋ ಬೇಕು ನಿನ್ನ ಜೊತೆ ನನಗೆ ಅಂತ. ಸುಮ್ಮನೆ ಬಸ್, ನಂಗೆ ನಿಮ್ಮ ಜೊತೆ ನನಗೆ ಫೋಟೋ ಸುಮ್ಮನೆ ನನಗೆ ಬೇಕ್ರಿ, ನಾನು ನಿಮ್ಮ ಅಭಿಮಾನಿಯಲ್ಲಿ ಬೇಡ ಬಸ್ ಸುಮ್ಮನೆ ನಮ್ಮ ಫ್ರೆಂಡ್ ನಿಮ್ಮ ಜೊತೆ ಫೋಟೋ ಬೇಕಂತೆ ಬಂದವ್ರೆ ಅಂತ ಹೇಳ್ಬಿಟ್ಟು ಅವರು ನಾವು ಕರೆದು ಜೊತೆಯಲ್ಲಿ ಮನೇಲೆಲ್ಲ ಅಲ್ಲಿ ನಮ್ಮ ಇವ್ರದ್ದು KGF ಫಿಟ್ ಆಗಿತ್ತು ಅವಾಗ. ಸೊ ನಮ್ಮ ತೆಲುಗಿಂದ ಬಾಲಕೃಷ್ಣರೆಲ್ಲ ಬಂದಿದ್ರು, ಪ್ರೆಸ್ ಮೀಟ್ ಮಾಡಿದ್ರು ನೋಡ್ರಿ ಇಲ್ಲಿ. ಜ್ಞಾಪಕ ಇದೆಯಾ? ಇದರಲ್ಲಿ ಅಂಬೇಡ್ಕರ್ ಭವನ ಅಲ್ಲ, ಅಂಬೇಡ್ಕರ್ ಭವನ ಅಲ್ಲ, ಅದು ಇದು ಇಲ್ಲಿ ರಿಚ್ಮಂಡ್ ಸರ್ಕಲ್ ಅಲ್ಲಿ. ರಿಚ್ಮಂಡ್ ಸರ್ಕಲ್ ಇದು ಯಶು ಎಲ್ಲ ಬಂದಿದ್ರು, ಅಪ್ಪು, ಯಶು, ಬಾಲಕೃಷ್ಣ ಅವರು, ವಿದ್ಯಾ ಬಾಲನ್ನು ಎಲ್ಲ ಬಂದಿದ್ರಲ್ಲ. ಆ ಪ್ರೆಸ್ ಮೀಟ್ ಆವಾಗ ರೂಮಲ್ಲಿ ಮೇಲೆ ರೂಮಲ್ಲಿ ಕೂತಿದಾಗ ಫೋಟೋ ತಗೊಂಡಿದ್ದು. ಸೊ ಆವಾಗ ಡಿಸ್ಕಷನ್ ಆಗಿದ್ದು. ಆಮೇಲೆ ನನ್ನ 2 ಪಿಕ್ಚರ್ಗೆ ಅವರೇ ಬಂದಿದ್ರು ಆಡಿಯೋ ರಿಲೀಸ್ಗೆ. ನಾನು ದೇವರನ್ನು ಕೊಟ್ಟರೆ ಪಿಕ್ಚರ್ಗೆ ಬಂದಿದ್ರು. 2-3 ಸಲ ನಾನು ಗೆಸ್ಟ್ ಆಗಿ ಕರೆಸಿದ್ದೆ, ನನಗೆ ಬಂದಿದ್ದು ಎಲ್ಲ ಸರಿ ಸರ್. ಈಗ ದೇವರು ವರವನ್ನು ಕೊಟ್ಟರೆ ವಾಸು ಏನು ಕೇಳ್ತಾರೆ? ಈಗ ನೆಮ್ಮದಿ ಕೇಳ್ತೀನಿ ಅಷ್ಟೇ. ಈಗ ನೆಮ್ಮದಿಯಲ್ಲಿ ಇದೀರಲ್ಲ ವಾಸ, ತುಂಬಾ ನೆಮ್ಮದಿ ಆಗಿದ್ದಾರೆ. ಬೆಂಗಳೂರು ಬಿಟ್ಟು ಹೊರಗೆ ಬಂದು ಇಂಥ ವಿಶಾಲವಾದ ಜಾಗದಲ್ಲಿ ಇದೀರಿ, ಒಳ್ಳೆ ನೆಮ್ಮದಿ ಕೊಡೋಂಥ ಜಾಗದಲ್ಲಿ. ನೆಮ್ಮದಿ ಬಿಟ್ಟು ಬೇರೆ ಏನೋ ಕೇಳಲ್ಲ ನಿಮಗೆ? ಏನು ಬೇಡ, ನೆಮ್ಮದಿ ಸಾಕು. ನೆಮ್ಮದಿ ಇದ್ರೆ ಲೈಫ್ ಆರಾಮಾಗಿರುತ್ತೆ. ಭೂಮಿ ತಾಯಿ ಸೇವೆ ಮಾಡೋಕೆ ಇನ್ನು ಸ್ವಲ್ಪ ಅವಕಾಶ ಕೊಟ್ಟ ಸರ್, ಇನ್ನೂ ಬೇಕು. ಆರೋಗ್ಯ, ಭೂಮಿ ತಾಯಿಗೆ ಸ್ವಲ್ಪ ನಮ್ಮ ಕೈಲಾದಷ್ಟು ಅವಳಿಗೆ ಕೃತಜ್ಞತೆ. ತಾಯಿಗೆ ನಾವು ಹೆಂಗೆ ಋಣವಾಗಿರ್ತೀವೋ ಭೂಮಿಗೂ ಹಂಗೆ ಋಣ ಇರಬೇಕು. ಓಕೆ, ಭೂಮಿ ತಾಯಿಗೆ ಹೆತ್ತ ತಾಯಿಗೆ ಇಬ್ಬರಿಗೂ ಋಣ. ಆ ಋಣ ತೀರಿಸಿದ್ರೆ ನಮ್ಮ ಜನ್ಮ ಸಾರ್ಥಕ. ಸರ್, ನೀವು ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಎಲ್ಲ ಚಿತ್ರರಂಗದ ಮಾರ್ಕೆಟ್ ಕೂಡ ನೋಡಿದಿರಿ. ತಮಿಳ್ ಇಂಡಸ್ಟ್ರಿ ನೋಡಿದಿರಿ, ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ. ಸೊ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯ ಮಾರ್ಕೆಟ್ ಬಗ್ಗೆ ಹೇಳೋದಾದರೆ ನಿಮಗೆ ಗೊತ್ತು, ಸಿನಿಮಾ ಈಗಿನ ಸಿನಿಮಾಗಳು ಹೆಂಗಿದೆ, ಹಾಕಿದ ಬಂಡವಾಳ ಅಲ್ಲ, ಅಟ್ಲೀಸ್ಟ್ ಹೀರೋ ಕೊಟ್ಟಿರೋ ರೆಮ್ಯುನರೇಷನ್ ವಾಪಸ್ ಬರೋಲ್ಲ ಅಂಥ ಪರಿಸ್ಥಿತಿ ಇದ್ದಾಗ ಆಗಿನ ಮಾರ್ಕೆಟ್ಗೂ ಈಗಿನ ಮಾರ್ಕೆಟ್ಗೂ ಏನು ವ್ಯತ್ಯಾಸ ಇದೆ, ಹೇಗೆ? ಸರ್, ಮಾರ್ಕೆಟೇ ಇಲ್ಲ ಇವಾಗ. ಮಾರ್ಕೆಟ್ ನಾವು ಸೃಷ್ಟಿ ಮಾಡ್ಕೋಬೇಕು. ಓಕೆ, ನಾನು ಏನು ಸಿನಿಮಾ ಮಾಡ್ತೀನಿ, ನಾನು ಯಾವ ಲೈನಲ್ಲಿ ಮಾಡ್ತಾ ಇದ್ದೀನಿ, ಯಾವ ಜೂನರಲ್ಲಿ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀನಿ. ಈಗ ಸಿನಿಮಾ ಯಾರಿಗೋಸ್ಕರ ಮಾಡಬೇಕು? ಫ್ಯಾನ್ಸಿಗೆ, ಯೂತ್ಗೆ ಮಾಡಬೇಕು. ಈಗ ಆ ಯೂತ್ಗೆ ಈಗ ಆಲ್ರೆಡಿ ಬಂದು ನೋಡಿರೋದಲ್ದಿರ ಅವ್ರಿಗೆ ಹೊಸದಾಗೇನೋ ಬೇಕು, ಆ ಹೊಸದಾಗಿ ಕೊಟ್ಟರೆ ತಗೊಳ್ಳೋದು. ಇಲ್ಲ ಅಂದರೆ ನೀವು ಸರ್ ಇದು ಹಿಂಗೆ ಇದೆಯಲ್ಲ, ಯಾವಾಗ ಹಿಂಗೆ ಅನ್ನೋದು ಬಂತು, ಮುಂಚೆ ಹಿಂಗಿತ್ತು ಸ್ವಿಚ್ಚು ಟಿವಿ, ಓನ್ಲಿ ಟಿವಿ ಆನ್ ಮಾಡ್ತಿದ್ವಿ, ನಿಧಾನಕ್ಕೆ ರಿಮೋಟ್ ಬಂತು ಕೂತ್ಕೊಂಡೆ ಮಾತು ಚೇಂಜ್ ಮಾಡೋದು. ನಿಧಾನಕ್ಕೆ ಮೊಬೈಲ್ ಬಂತು, ರಿಮೋಟ್ ಹೋಗಿ ಮೊಬೈಲ್ ಆಗೋಯ್ತು. ಅದನ್ನೇ ಸಿನಿಮಾ ಮೊಬೈಲ್, ರಿಮೋಟು ಹಂಗೆ ಮಾಫಿಂಗ್ ಅಲ್ಲಿ ಮೊಬೈಲ್ ಆಯ್ತು. ಈಗ ಮೊಬೈಲಲ್ಲಿ ಎಲ್ಲ ಇಡೀ ಜಗತ್ತು ಮೊಬೈಲ್ ಬಂದೋಯ್ತು. ಜಗತ್ತು ಮೊಬೈಲ್ ಇದೆ. ಈಗ ಹಿಂಗೆ ಬಂದ್ಬಿಟ್ಟಿದೆ. ಹಿಂಗೆ ತಳ್ಳಿದ್ರೆ ಒಂದೊಂದು ಸಿಗ್ತಾ ಇರುತ್ತೆ. ಹೊಸ ಸ್ಕಿಟ್ಗಳು, ಅವು ಇವು ಕಾಮಿಡಿ, ಇದರಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ಬೇಕಾದ್ರೆ ನಿಮ್ಗೆ ಥಿಯೇಟ್ರಿಗೆ ಯಾಕೆ ಬರ್ತಾರೆ? ಈ ವಾಸು ಅವರಿಗೆ ಆ್ಯಕ್ಟಿಂಗ್ ಬಿಟ್ಟು ಈ ಕ್ಯಾಮ್ರಾ ಇಂದ ನಿಂತ್ಕೊಂಡು ಡೈರೆಕ್ಷನ್ ಆ ಥರದೊಂದು ಐಡಿಯಾ ಏನು ಬರಲಿಲ್ವಾ? ಸರ್, ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವಾಗ. ಒಂದು ಇದರಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಅದು ನನ್ನ ಕೆಲಸ ಅಲ್ಲ. ನಾವು ಬೇರೆ ಫೀಲ್ಡ್ ಬಂದ್ಬಿಟ್ಟು ಜೊತೆಗೆ ಎಲ್ಲ ನೋಡ್ಕೊಂಡಿದ್ರಿ, ಮಾಡೋ ಅಷ್ಟು ಕೆಪಾಸಿಟಿನೇ ಇತ್ತು. ಎಲ್ಲ ಇದೆ, ಕತೆ ಹೆಂಗ್ ಮಾಡ್ಬೇಕು, ಯಾವ ತರ ಏನು, ಡೈರೆಕ್ಷನ್ ಮಾಡೋಕ್ಕೂ ರೆಡಿ ಇದ್ದೀನಿ ನಾನು, ಮಾಡ್ತೀನಿ. ಬಟ್ ನಂದೇ ಆದ ಕತೆ ನಾನು ಮಾಡ್ಕೊಂಡು ಮಾಡ್ಬೇಕು. ಆಮೇಲೆ ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಟೀಮ್ ಬೇಕು, ಮುಖ್ಯವಾಗಿ ಹೀರೋ. ಅವಾಗ ಎಲ್ಲರೂ 24 ಕ್ರಾಫ್ಟ್ಸ್ ಇರೋದು, 24 ಕ್ರಾಫ್ಟ್ಸ್ ಇದೆ. ಕಾಸ್ಟ್ಯೂಮು, ಮೇಕಪ್, ಡೈರೆಕ್ಷನು, ಅಸಿಸ್ಟೆಂಟ್ ಡೈರೆಕ್ಟರು, ಕೋ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರು, ಇವೆಲ್ಲ ಇರ್ತಾವಲ್ಲ. ಎಲ್ಲರೂ ಮನಸ್ಫೂರ್ತಿಯಾಗಿ ಕೆಲಸ ಮಾಡಬೇಕು. ಕರೆಕ್ಟ್.
ಅವಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಹ್ಞೂ ನೀವು ಯಾವಾಗ ಸುಮ್ಮನೆ ದುಡ್ಡುಗೋಸ್ಕರ ಕೆಲಸ ಮಾಡಿದ್ರು ಅಲ್ಲಿ ಕ್ಲಾರಿಟಿ ಇರಲ್ಲ, ಕ್ವಾಲಿಟಿ ಇರಲ್ಲ. ಅಲ್ಲ ನೀವು ಹೇಳೋದಂಗೆ ಸರ್ ನಿಜಕ್ಕೂ ಎಲ್ಲರಿಗೂ ಹಸಿವಿರಬೇಕು. ಹಾಂ, ಹಸಿವಿರೋರ್ನ ಹಾಕೊಂಡ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನನ್ನ ಫ್ರೆಂಡ್ಸ್ ಪಿಕ್ಚರಲ್ಲಿ ಹಸಿವಿತ್ತು ಎಲ್ಲರಿಗೂ. ಕರೆಕ್ಟ್. ಅವಾಗ ಹಸಿವು ಇದ್ದಾಗಲೇ ರಿಸಲ್ಟ್ ಬರೋದು. ಹಸಿವಿಲ್ಲ ಅಂದ್ರೆ ಏನು ಬರುತ್ತೆ? ಕರೆಕ್ಟ್. ಬರೀ ದುಡ್ಡುಗೋಸ್ಕರ ಮಾಡೋದು ಈಗ ಎಲ್ಲರೂ. ಇವತ್ತು ಒಂದು ದಿವಸ ಬರ್ತೀನಿ, ಏನು ಬೇಕಾದ್ರೆ ಮಾಡ್ಕೊ, ಹೋಗ್ತಾ ಇದ್ರೆ ಏನು ಬರುತ್ತೆ? ನಿಮ್ಮ ಜೊತೆಗಿದ್ದ ಹರಿ ಕೂಡ MRP ಅಂತ ಒಂದು ಸಿನಿಮಾ ಮಾಡಿ ನಾನು ಮಾಡ್ದೆ ಪಾಪ, ಅದು ಏನೋ ಅವರು ಕೂಡ ಒಂದು MRP ಸಿನಿಮಾ ಮಾಡಿ. ಈಗ ಸರ್ ಎಲ್ಲ ಆ ಟೈಮಲ್ಲಿ ಇದ್ದಂಥವ್ರು ಈಗ ಒಂದು 2-3 ಮಾತ್ರ ಮೇನ್ ಸ್ಟ್ರೀಮಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ. ಈಗ ಆನಂದ್ ತೊಗೊಂಡ್ರೆ ನಿರೂಪಣೆಗಳನ್ನು ಮಾಡ್ಕೊಂಡಿದ್ದಾರೆ. ವಾಸು, ಹರಿ ಇವರೆಲ್ಲ ಇನ್ನೂ ಸಿನಿಮಾ ಟಚ್ ಇಲ್ಲ. ಅವರು ಇಲ್ಲ ಅಂದ್ರೂ ಕೂಡ ತೆರೆಯಿಂದ ಇದ್ದಾರೆ ಅಂದ್ರೂ ಕೂಡ ಸಿನಿಮಾದ ನಂಟು ಇದ್ದೇ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈಗ ಏನಾದ್ರು ಹೊಸಬರು ಸಿನಿಮಾ ಮಾಡಬೇಕು ಅಂದಾಗ ಈಗ ನಾನು ಪಿಕ್ಚರ್ ಮಾಡ್ಬೋದು. ಯಾರನ್ನೋ ಒಬ್ಬರು ಹಿಡಿದು ಅವನ್ನ ಹಿಡಿದು ಇವ್ನ ಹಿಡಿದು ಏನೋ ಒಂದು ಸುಳ್ಳು ಹೇಳಿ ನಾನು ಹಾಕ್ಕೊಂಡ್ರೆ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಹಿಂಗೆ. ಈಗ ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ಫುಲ್ಲು 5 ಲಕ್ಷ 10 ಲಕ್ಷ ವ್ಯೂಸ್ ಆಗ್ತಾ ಇದ್ದಾರೆ. ಹೌದು. ಇದನ್ನ ನಾನು ಯಾರಿಗೋ ತೋರಿಸ್ಬಿಟ್ಟು ನೋಡಿ 10 ಲಕ್ಷ ಜನ ಇದ್ದಾರೆ ನನಗೆ. ಇದರಲ್ಲಿ 5 ಲಕ್ಷ ಸಿನಿಮಾಗೆ ಬಂದರೆ ಎಷ್ಟಾಗುತ್ತೆ? 100 ರೂಪಾಯಿ ಅಂದರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಯಾಮಾರಿಸಿ ಕರ್ಕೊಂಬಂದು ಸಿನಿಮಾ ಮಾಡ್ಬೋದು. ಸೊ ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಈಗ ಸಿನಿಮಾಗಳು ನಡೀತಿರೋದು ಡೈರೆಕ್ಟ್ರು ಮಾತುಗಳಿಂದ, ಏನೋ ಹೊಸ ಡೈರೆಕ್ಟ್ರು ಮಾತಾಡಿ ಅವ್ರನ್ನ ಕರ್ಕೊಂಬಂದು ಸಿನಿಮಾ ಮಾಡಿಸ್ತಾರೆ. ಹೌದೌದು. ಅಂದರೆ ಒಂದು ಮೆಸ್ಮರೈಸ್ ಮಾಡ್ಬೇಕು, ನಿಮ್ಮನ್ನು ಒಪ್ಪಿಸ್ಬೇಕು. ಇಲ್ಲ ನೀವು ಹೆಂಗೆ ದುಡ್ಡು ಹಾಕ್ತೀರಾ? ಏನೋ ಒಂದು 100 ಸುಳ್ಳು ಹೇಳಿ ನಿಮ್ಮನ್ನು ಕರ್ಕೊಂಬರ್ಬೇಕು. ಕರ್ಕೊಂಬಂದು ನಿಮ್ಮ ಸಿನಿಮಾ ಮಾಡಿಸ್ಬೇಕು. ಸಿನಿಮಾ ಮಾಡಿ ಅದು ಸಕ್ಸಸ್ ಮಾಡಬೇಕು. ಮತ್ತು ಹೊಸಬ್ರು ಸಿನಿಮಾ ಹೇಗೆ ಮಾಡ್ಬೇಕು ಸರ್? ಈಗ ಈ ಭಯ, ಈಗ ನೀವು ಹೇಳಿದ್ದನ್ನು ನೋಡ್ಬಿಟ್ರೆ ಅವಾಗಿತ್ತು ಓಕೆ, ಅವಾಗ ಬರೀ ಸ್ಟಾರ್ಗಳಿದ್ರು, ಸ್ಟಾರ್ ಡೈರೆಕ್ಟರ್ಗಳಿದ್ರು, ಸ್ಟಾರ್ ಕಥೆಗಳು ಸಿಗ್ತಾ ಇದ್ವು. ಈಗ ಕಥೆನೇ ನೋಡ್ತಾ ಇಲ್ಲ. ಯಾವುದೋ ಒಂದು 10 ಸಿನಿಮಾ ನೋಡಿ ಆ ಮಿಕ್ಸಪ್ ಮಾಡೋ ಒಂದು ಸಿನಿಮಾ ಮಾಡ್ಬಿಡ್ತಾರೆ. ಸೊ ಈಗ ಹೊಸಬ್ರು ಸಿನಿಮಾ ಮಾಡ್ಬೇಕಂದ್ರೆ ನಿಮ್ಮ ಸಜೆಷನ್ ಏನಿರುತ್ತೆ? ಹೆಂಗೆ ಮಾಡಬೇಕು ಹೊಸಬ್ರು ಸಿನಿಮಾ ಮಾಡೋಕ್ಕೆ? ಫಸ್ಟ್ ಸ್ಟಡಿ ಮಾಡ್ಬೇಕು, ಮಾರ್ಕೆಟ್ ಸ್ಟಡಿ. ಮಾರ್ಕೆಟ್ ಸ್ಟಡಿ ಮಾಡಿ ಏನು ಮಾಡ್ತಾ ಇದೀವಿ, ಈಗ ಏನು ಮಾಡಬೇಕು, ಯಾವ ಥರ ಸಿನಿಮಾ ಹಿಟ್ಟಾಗ್ತಾ ಇದೆ, ಟ್ರೆಂಡ್ ಏನಿದೆ, ಟ್ರೆಂಡ್ಗೆ ಏನು ಬೇಕು, ನಾನು ಏನು ಹೊಸದಾಗಿ ಮಾಡಬೇಕು, ಅರ್ಥ ಆಯ್ತಾ? ಹೊಸ ಒಂದು ಕಂಟೆಂಟ್ ಏನು ಕೊಡಬೇಕು, ಇದು ಯಾರಿಗೆ ಇಷ್ಟ ಆಗುತ್ತೆ. ಈಗ ನಾನು ಈಗ ಏನಾಗಿದೆ ಗೊತ್ತಾ, ಈಗ ನನಗೆ 50 ವರ್ಷ. ನನ್ನ ಮೆಂಟಾಲಿಟಿ ಎಲ್ಲ ಈ 50 ಇಯರ್ಸಲ್ಲಿ ಅವರು ಏನು ಯೋಚನೆ ಮಾಡ್ತಾರೋ ಬ್ರೈನಲ್ಲಿ ಅದನ್ನೇ ಇರುತ್ತೆ ನನಗೆ. ಅದೇ 20 ವರ್ಷದ ಹುಡುಗನ ಕರ್ಕೊಂಬಂದು ನೀನು ಡೈರೆಕ್ಷನ್ ಕೊಡು, ಅವನಿಗೆ ಈಗ ಅಟ್ ಪ್ರೆಸೆಂಟ್ ಬ್ರೈನ್ಸ್ ಎಲ್ಲ ಇರುತ್ತಲ್ಲ, 25 ವರ್ಷಕ್ಕೆ ಬ್ರೈನಲ್ಲಿ ಏನಿರುತ್ತೆ ಎಲ್ಲರಿಗೂ ಅದೇ ಇರುತ್ತೆ ಅವನಿಗೆ. ಓಕೆ ಓಕೆ. ಡೈರೆಕ್ಷನ್ ಮಾಡೋವನ ಮೇಲೆ ಡಿಪೆಂಡ್ ಇರುತ್ತೆ. ಆ ಒಬ್ಬ ಯೂತ್ನ ಕರ್ಕೊಂಬಂದು ಅವ್ನಿಗೆ ಒಳ್ಳೆ ಕತೆ ಒಂದು ಹೇಳಿಸಿ ಆ ಈ ಟ್ರೆಂಡಿ ಕತೆನ ಅವ್ನ ಕೈಲಿ ಮಾಡಿಸು. ಅವ್ನ ಥಿಂಕಿಂಗೇ ಬೇರೆ. ಈಗ ನಾನು ಹಾಕಿದ್ರೆ ನೋಡಿ ನೀವು ನಿಮ್ಮ ಏಜ್ ಇವಾಗ ನೀವು ಇದ್ರ ಮೇಲೆ ಸ್ಪೆಟ್ ಹಾಕ್ತೀರಾ. ಅದೇ 20 ವರ್ಷದೊಳಗೆ ಹಿಂಗೆ ಹಾಕಲ್ಲ. ನೋಡು ಅವ್ನು ಹೆಂಗೆ ಹಾಕೋನು, ಅವ್ನು ನೋಡಂಗೆ ನಿಮ್ಮ ಕ್ಯಾಮ್ರಾಮನ್ ಹೆಂಗೆ ಹಾಕೋನು, ಅವ್ನ ಕೂದಲು ನೋಡು, ಕರೆಕ್ಟ್. ಆ ಟ್ರೆಂಡ್ ಬೇರೆ, ನಿಮ್ಮ ಟ್ರೆಂಡ್ ಬೇರೆ. ನಿಮಗೆ ಡೈರೆಕ್ಷನ್ ಕೊಟ್ರೆ ನೀವು ಹೀರೋಗೆ ಇದೇ ತರ ಡ್ರೆಸ್ ಹಾಕ್ತೀರಾ. ಮೆಂಟಾಲಿಟಿ ಅದೇ. ಅದೇ ಅವ್ನ ಡೈರೆಕ್ಷನ್ ಮಾಡಿ ನೋಡು, ಅವ್ನ ಟ್ರೆಂಡ್ ನೋಡು, ಆ ಪ್ಯಾಂಟ್ ನೋಡು, ಇದು ನೋಡು, ಆ ಕೂದಲು ನೋಡು, ಈ ತರ ಕೊಡ್ತಾನೆ ಹೀರೋಗೆ. ಟ್ರೆಂಡಿಗೆ ತಕ್ಕಂಗೆ ಬದಲಾಗಬೇಕು. ಸರ್ ಒಂದು ವಿಷಯ ಹೇಳಿದ್ರು, ಅಂದ್ರೆ ಯಾಕೆ ಆಗಿನ ಕಾಲ ಸಿನಿಮಾಗಳು ಅದ್ಭುತವಾಗಿರ್ತಿತ್ತು, ಈಗ ಯಾಕೆ ಅಂತಂದ್ರೆ ಜನರ ನೋಡೋ ಮನೋಭಾವನೆ ಚೇಂಜ್ ಆಯ್ತು. ಅವಾಗೆಲ್ಲ ಸ್ವಿಚ್ ಆನ್ ಮಾಡ್ತಾ ಇದ್ವಿ, ಟಿವಿ ಮುಂದೆ ಕುಂದಿರ್ತಾ ಇದ್ವಿ, ಅಥವಾ ಥಿಯೇಟರ್ ಹುಡ್ಕೊಂಡು ಹೋಗ್ತಿದ್ವಿ. ಈಗ ಥಿಯೇಟರ್ ಬಿಡ ಮೊಬೈಲಿಗೆ ಬಂದೋಯ್ತು ಸಿನಿಮಾ. ಸರ್ ಅವಾಗ ಟಿವಿ ಅಲ್ವಾ, ಎದ್ದೋಗಿ ಆನ್ ಮಾಡಿ ಅದನ್ನೇನೋ ತಿರುಗಿಸಿ ಒಂದು ಚಾನಲ್ ಹಾಕಿ ಕುಂತಿದ್ವಿ. ನಿಧಾನಕ್ಕೆ ಶೋಭದಲ್ಲಿ ಕೂತ್ಕೊಂಡ್ವಿ. ನಿಧಾನಕ್ಕೆ ಅವನೇನು ಮಾಡ್ಬಿಟ್ಟ, ಇನ್ನೊಂದು ಹೊಸದು ಕಂಡುಹಿಡ್ಬಿಟ್ಟು ಜನಕ್ಕೆ ಎದ್ದೇಳೋ ಹೋಗ್ಬಾರ್ದು ಅಂತೇಳಿ ಒಂದು ರಿಮೋಟ್ ಕೊಟ್ಟ ಒಂದು ಚಾನಲ್ ಆನ್ ಮಾಡೋಕ್ಕೆ. ಅಂದ್ರೆ ಫಸ್ಟ್ ಆ ಸ್ವಿಚ್ ಆನ್ ಬಂತು, ಆಮೇಲೆ ಹಂಗೇ ಚಾನಲ್ ಬಂದುಬಿಡ್ತು. ಹಂಗೆ ಇದು ರಿಮೋಟು ಮಾಫಿಂಗಲ್ಲೇ ಹಂಗೆ ಗ್ರಾಫಿಕ್ಸಲ್ಲಿ ಮಾಫಿಂಗ್ ಆಗ್ಬಿಟ್ಟು ಮೊಬೈಲ್ ಆಗ್ಬಿಡ್ತು. ಹಿಂಗೆ ಮೊಬೈಲ್ ಆಗೋಯ್ತು. ಇವಾಗ ಹಿಂಗೆ ನೋಡೋಂಗಿಲ್ಲ. ಹಿಂಗೆ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗು, ಒಂದು ಫೈಟು, ಹೌದು, ಒಂದು ಡೈಲಾಗು, ಕಾಮಿಡಿ, ಇವೆಲ್ಲವೂ ಕೂಡ ಸೇರಿ ಸಿನಿಮಾ ಅವೆಲ್ಲ ಹಿಡಿದಿಡ್ತಿದ್ದು. ಈಗ ನಿಮ್ಗೆ ಐಟಮ್ ಸಾಂಗ್ ಮೊಬೈಲ್ ನೋಡ್ಕತ್ತಾರೆ ಬೇರೆ ತರ ಎಲ್ಲ ಎಷ್ಟು ಬೇಕು ನಿಮ್ಗೆ ಎಲ್ಲ. ಈಗ ಯಾಕೆ ಬಂದು ಥಿಯೇಟರ್ ನೋಡ್ತಾರೆ? ಈಗ ನನಗೆ ಯಾರೋ ಮಲ್ಲಿಕಾ ಶರಾವತ್ ಕರ್ಕ ಬನ್ನಿ, ಇನ್ನೊಬ್ರನ್ನ ಕರ್ಕ ಬನ್ನಿ, ಯಾರೇ ಕರ್ಕ ಬಂದ್ರು ಅಷ್ಟೇ. ನೀವು ಈಗ ಈಗಲೇ ಮಾಫಿಂಗಲ್ಲಿ ಅವ್ನಿಗೆ ಯಾವ ಇಷ್ಟ ಬೇಕೋ ಈ ಬಾಡಿ ಇಟ್ಕೊಂಡ್ಬಿಟ್ಟು ಅವ್ರ ತಲೆ ತಗೊಂಬಂದು ಇಲ್ಲಿ ಇಟ್ಕೊಂಡ್ಬಿಟ್ಟು ಇವ್ನು ಎಂಜಾಯ್ ಮಾಡ್ತಾನೆ. ಇಲ್ಲೇ ಮೊಬೈಲಲ್ಲೇ ಎಂಜಾಯ್ ಮಾಡ್ತಾನೆ ಅವನು.